ಪೊನೊಮರಿಯೋ ಚಾಂಪಿಯನ್ ಗುಕೇಶ್ ಪ್ರಾಯನ್ಯಾಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುಶಾಂತ್ ಮಾದ್ರೆ ಹೊಸಳ್ಳಿ. ಬುದ್ಧಿಮತ್ತೆಯ ಸಾಮು ಹಿಡಿಯುವ ಪಟ್ಟುಗಳ ಆಟ ಚೆಸ್, ಅದಕ್ಕೆ ಚೆನ್ನೈ ರಾಜಧಾನಿ. ಅದೇಕೆ ಬನ್ನಿ ನೋಡೋಣ. Find a place. Lock in. 2 hours on the clock. Time to silence those voices. One with the weight of a whole nation on his shoulders. The other being doubted over and over again. When would be very bad for chess? Don't let it get to you. One more hour. Find the right moves. Calculate. Trust your intuition. Trust your game. Ding blunders. Kakash wins. Scored the level yet again. Heartbroken, we've seen him. As we crown the youngest world champion ever, we enter a new era. The victorious prince has now ascended the throne and takes his place as the new king of chess. ಚೆಸ್ ಆಟವು ದೇಹದಂಡನೆಯ ಆಟವಲ್ಲ, ಇದು ಬುದ್ಧಿ ಸಾಣೆ ಹಿಡಿಯುವ ಆಟ. 2024ರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಡಿಂಗ್ ಲೆರೆನ್ ವಿರುದ್ಧ ಕೊನೆಯ 14ನೇ ಪಂದ್ಯದಲ್ಲಿ ಗೆಲ್ಲುವುದರೊಂದಿಗೆ ಭಾರತದ ಗುಕೇಶ್ ದೊಮ್ಮರಾಜು ಅವರು ಚೆಸ್ನಲ್ಲಿ ಅತಿ ಕಿರಿಯ ವಿಶ್ವ ಚಾಂಪಿಯನ್ ಪಟ್ಟ ಗಳಿಸಿದರು. 13 ಪಂದ್ಯಗಳವರೆಗೂ ಗುಕೇಶ್ ಮತ್ತು ಲಿರೆನ್ ಬಹುತೇಕ ಸಮಬಲ ಸಾಧಿಸಿದ್ದರು. ಕೊನೆಯ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಗುಕೇಶ್ 18ರ ಪ್ರಾಯದಲ್ಲೇ ಚೆಸ್ ವಿಶ್ವ ಚಾಂಪಿಯನ್ ಆದ ಗೌರವ ಪಡೆದರು. ರಷ್ಯಾದ ಗ್ಯಾರಿ ಕಾಸ್ಪರೋವ್ 22ರ ಪ್ರಾಯದಲ್ಲಿ ಚೆಸ್ ವಿಶ್ವ ಚಾಂಪಿಯನ್ ಆಗಿದ್ದುದು ಹಿಂದಿನ ದಾಖಲೆಯಾಗಿತ್ತು. ಭಾರತದ ಪರ ಚೆಸ್ ವಿಶ್ವ ಚಾಂಪಿಯನ್ ಆಗಿದ್ದ ಇನ್ನೊಬ್ಬರು ಎಂದರೆ ವಿಶ್ವನಾಥನ್ ಆನಂದ್. ಅವರು 31ರ ಪ್ರಾಯದಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟ ಗೆದ್ದಿದ್ದರು. ಒಟ್ಟು 5 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದವರು ಅವರು. ಭಾರತಕ್ಕೆ ಚೆಸ್ ವಿಶ್ವ ಚಾಂಪಿಯನ್ ಕಿರೀಟ ತೊಡಿಸಿದ್ದ ವಿಶ್ವನಾಥನ್ ಆನಂದ್ ಮತ್ತು ಈಗ ಮೊದಲ ಬಾರಿಗೆ ಆ ಪಟ್ಟಕ್ಕೆ ಏರಿರುವ ಗುಕೇಶ್ ದೊಮ್ಮರಾಜು ಇಬ್ಬರು ಚೆನ್ನೈನವರು. ಭಾರತದ ಎಲ್ಲ ಕಡೆ ಚೆಸ್ ಆಟ ಸ್ಪರ್ಧೆಗಳು ಇವೆಯಾದರೂ ಭಾರತದ ಮಟ್ಟಿಗೆ ಚೆಸ್ ರಾಜಧಾನಿಯಾಗಿದೆ ಚೆನ್ನೈ. ಚೆಸ್ ಎನ್ನುವುದು ಹಾಸು ತಟ್ಟು ಆಟ ಎನಿಸಿದೆ. ಇದೇ ಮಾದರಿಯ ಚೀನಾದ ಕ್ಸಿಯಾಂಗಿಕ್ ಮತ್ತು ಜಪಾನಿನ ಶೋಗಿಯನ್ನು ಪ್ರತ್ಯೇಕಿಸಲು ಈ ಚೆಸ್ ಆಟವನ್ನು ಪಾಶ್ಚಾತ್ಯ ಚೆಸ್ ಎಂದು ಹೇಳುತ್ತಾರೆ. 8x8 64 ಕೋಣೆಗಳ ಬೋರ್ಡ್ ಮೇಲೆ ಚೆಸ್ ಅನ್ನು ಆಡಲಾಗುತ್ತದೆ. ಇದರಲ್ಲಿ ಒಳದಾಳಿ ಮರ್ಮ ಅರಿಯಬೇಕಾದುದು ಅತೀ ಮುಖ್ಯ. ಇದರಲ್ಲಿ ರಾಜ, ರಾಣಿ, ಮಂತ್ರಿ, ಸೇನಾಪತಿ, ಆನೆ, ಕುದುರೆ, ಕಾಲಾಳುಗಳು ಇರುತ್ತಾರೆ. ಇವನ್ನು ಕೆಲವು ದೇಶಗಳಲ್ಲಿ ಬೇರೆ ಹೆಸರುಗಳಿಂದಲೂ ಕೂಡ ಕರೆಯುತ್ತಾರೆ. 7ನೇ ಶತಮಾನದಲ್ಲಿ ಭಾರತದಲ್ಲಿ ಚದುರಂಗ ಮತ್ತು ಪರ್ಷಿಯಾದಲ್ಲಿ ಶತ್ರಂಜ್ ಎಂಬ ಇದೇ ಮಾದರಿಯ ಆಟ ಇತ್ತು ಎಂದು ಕೆಲವು ಆಧಾರಗಳಿಂದ ತಿಳಿಯಲಾಗಿದೆ. ಆದರೆ ಈಗಿನ ವಿಶ್ವ ಚೆಸ್ ಆಟದ ವಿಧಾನ ಮತ್ತು ನಿಯಮಾವಳಿಗಳು 15ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಅಭಿವೃದ್ಧಿ ಹೊಂದಿದವುಗಳು ಎಂದು ತಿಳಿಯಲಾಗಿದೆ. 19ನೇ ಶತಮಾನದಲ್ಲಿ ಸಂಘಟಿತ ಸ್ಪರ್ಧಾತ್ಮಕ ಚೆಸ್ ಆಡುವುದು ರೂಢಿಗೆ ಬಂದಿದೆ. ಫಿಡೆ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟವು ಇಂದು ಜಾಗತಿಕ ಮನ್ನಣೆಯ ಚೆಸ್ ಸ್ಪರ್ಧೆಗಳಿಗೆ ಕೇಂದ್ರೀಯ ನೆಲೆ ಎನಿಸಿದೆ. ಮೊದಲು ಆರಂಭವಾದ ವಿಶ್ವವಿದ್ಯಾನಿಲಯ ಮಟ್ಟದ ವಿಶ್ವ ಚಾಂಪಿಯನ್ಶಿಪ್ 1886ರಲ್ಲಿ ಕೊನೆಗೊಂಡಿದೆ. ವಿಲ್ಹೆಮ್ ಸ್ಟೇನ್ಸ್ ಗೆಲುವಿನೊಂದಿಗೆ ಹೊಸ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಆರಂಭವಾಗಿದೆ. 1993ರಲ್ಲಿ ವೃತ್ತಿನಿರತರ ಚೆಸ್ ಒಕ್ಕೂಟ ಅಸ್ತಿತ್ವಕ್ಕೆ ಬಂದು ಆಗಿನ ಗ್ಯಾರಿ ಕ್ಯಾಸ್ಪರೋವ್ ಮೊದಲಾದ ಪ್ರಖ್ಯಾತರು ಆ ಪಂದ್ಯಾವಳಿಗಳಲ್ಲಿ ಆಡಿ ಫಿಡೆಯನ್ನು ತುಸು ಕೆಡವಿದ್ದು ಕೂಡ ನಡೆಯಿತು. ಆದರೆ ಫಿಡೆ ಅಂತಾರಾಷ್ಟ್ರೀಯವಾಗಿ ಈಗಲೂ ಜಾಗತಿಕ ಚೆಸ್ ಸಂಘಟನೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಅಧಿಕೃತವಾಗಿ 1946ರಿಂದ ಫಿಡೆ ಚೆಸ್ ವಿಶ್ವ ಚಾಂಪಿಯನ್ಶಿಪ್ ನಡೆಯುತ್ತಿದೆ. ಚೆಸ್ ದಂತಕತೆ ಎನ್ನಲಾದ ಗ್ಯಾರಿ ಕ್ಯಾಸ್ಪರೋವ್ ಈ ಬಾರಿ ಗುಕೇಶ್ ಮಿಂಚುವರು ಎಂಬ ಭವಿಷ್ಯ ಕೂಡ ಈಗ ನಿಜವಾಗಿದೆ. ಭಾರತದ ಹಿಂದಿನ ಏಕೈಕ ಚೆಸ್ ವಿಶ್ವ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಕೂಡ ಈ ಬಾರಿ ನಮ್ಮದು ಎಂದಿದ್ದು ಕೂಡ ಸತ್ಯವಾಗಿದೆ. ದೇಹ ಬಲಿಯದಿದ್ದರೂ ಮಂಡೆ ಬಲಿಸ ಬಯಸುವವರು ಆಡಬಹುದಾದ ಆಟ ಚೆಸ್. ಹಾಗಾಗಿ ಇಲ್ಲಿ ಕಿರಿಯರದೇ ಪರಾಕ್ರಮ. ಅದನ್ನು ಗಮನಿಸೋಣ ಬನ್ನಿ.
ಒಂದು ರೀತಿಯಲ್ಲಿ ವಿಶ್ವನಾಥನ್ರು ಆನಂದ್ರಿಗೆ ಗೆಲುವಿನ ಗುರು ಎಂದು ಹೇಳಲಾಗಿದೆ. ಚೆಸ್ ಕೂತಲ್ಲೇ ಆಡುವ ಆಟವಾದ್ದರಿಂದ ಬಾಲ್ಯದಿಂದಲೇ ಇದನ್ನು ಕಲಿಯುವುದು ಸಾಧ್ಯ. ಹಾಗಾಗಿ ಚೆಸ್ ಯಾವ ಪ್ರಾಯದವರ ಆಟ ಎಂದು ಹೇಳಲಾಗದಾದರೂ ಅದರಲ್ಲಿ ಜೂನಿಯರ್, ಸೀನಿಯರ್ ಇತ್ಯಾದಿ ಸ್ಪರ್ಧೆಗಳು ಇರುತ್ತವೆ. ಭಾರತದ ಗುಕೇಶ್ ದೊಮ್ಮರಾಜು ರಜನಿಕಾಂತ್ರ ಮಗ. ಚೆನ್ನೈನ ತೆಲುಗು ಕುಟುಂಬವಿದು. ರಜನಿಕಾಂತ್ ಮತ್ತು ತಾಯಿ ಪದ್ಮಾ ಇಬ್ಬರೂ ಕೂಡ ಖ್ಯಾತ ವೈದ್ಯರು. 2013ರಲ್ಲಿ ಶಾಲೆಯಲ್ಲಿ ಓದುವಾಗ ಗುಕೇಶ್ ಚೆಸ್ ಆಡತೊಡಗಿದ. ಅದು ಕೂಡಲೇ ಅಲ್ಲಿನ ಶಿಕ್ಷಕರ ಗಮನ ಸೆಳೆಯಿತು. ಹಾಗಾಗಿ ಪ್ರತಿ ಶನಿವಾರ ಎಲ್ಲಾದರೂ ಸ್ಥಳೀಯವಾಗಿ ಚೆಸ್ ಸ್ಪರ್ಧೆಯಲ್ಲಿ ಈಡುಗೊಳ್ಳತೊಡಗಿದ. ಮುಂದೆ ಏಷ್ಯನ್ ಚೆಸ್, ವಿಶ್ವ ಜೂನಿಯರ್ ಚೆಸ್ ವಿಜಯ. 2018ರ ಏಷ್ಯನ್ 12ರ ಪ್ರಾಯದೊಳಗಿನವರ ಯುವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 5 ಬಂಗಾರ ಗೆಲ್ಲುವುದರೊಂದಿಗೆ ಗುಕೇಶ್ ಪ್ರತಿಭೆಯು ವಿಶ್ವಮುಖಿಯಾಯಿತು. 2019ರ ಜನವರಿಯಲ್ಲಿ ಗುಕೇಶ್ ಗ್ರ್ಯಾಂಡ್ ಮಾಸ್ಟರ್ ಆದರು. 12 ವರ್ಷ 7 ತಿಂಗಳ ಅವರು ಜಗತ್ತಿನ 2ನೆಯ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಎನಿಸಿದರು. ಸಿರ್ಗಿ ಕರ್ಜಾಕಿನ್ ಹಾಗೂ ಅಭಿಮನ್ಯು ಮಿಶ್ರಾ ಕೆಲ ದಿನಗಳಿಂದ ಮೇಲೇರಿ ಗುಕೇಶ್ರನ್ನು ಜಗತ್ತಿನ 3ನೆಯ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಎನಿಸುವಂತೆ ಮಾಡಿದೆ. 2021ರಿಂದ ಗುಕೇಶ್ ಜಾಗತಿಕವಾಗಿ ಹಲವು ಸ್ಪರ್ಧೆಗಳಲ್ಲಿ ಮಿಂಚಿದರು. 2022ರಲ್ಲಿ 2700 ಅಂಕ ಮುಟ್ಟಿದ ಅವರು ವಿಇ ಹಾಗೂ ಅಲಿರೇಜಾ ಫಿರೋಜಾ ಬಳಿಕ ಅತಿ ಚಿಕ್ಕ ಪ್ರಾಯದಲ್ಲಿ ಆ ಅಂಕ ಮುಟ್ಟಿದ 3ನೆಯವರು ಎನಿಸಿದರು. ಅದೇ ಅಕ್ಟೋಬರ್ನಲ್ಲಿ ವಿಶ್ವ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೋವ್ರನ್ನು ಸೋಲಿಸಿ ಚಾಂಪಿಯನ್ ಅನ್ನು ಸೋಲಿಸಿದ ಅತಿ ಕಿರಿಯ ಎನಿಸಿದರು ಗುಕೇಶ್. 2023ರ ಆಗಸ್ಟ್ನಲ್ಲಿ 2750 ಅಂಕ ತಲುಪಿದ ಜಗತ್ತಿನ ಅತಿ ಕಿರಿಯ ಚೆಸ್ ಆಟಗಾರ ಎನಿಸಿದ ಗುಕೇಶ್ 2023ರ ಚೆಸ್ ವಿಶ್ವಕಪ್ನಲ್ಲಿ ಆಡಲು ಅರ್ಹತೆ ಪಡೆದರು. ಕ್ವಾರ್ಟರ್ ಫೈನಲ್ ತಲುಪಿ ವಿಶ್ವ ಚಾಂಪಿಯನ್ ಮ್ಯಾಗ್ನೆಸ್ ಕಾರ್ಲ್ಸನ್ ಕೈಯಲ್ಲಿ ಸೋತರು. 2023ರ ಸೆಪ್ಟೆಂಬರ್ನಲ್ಲಿ ಗುಕೇಶರು ಭಾರತದ ನಂಬರ್ 1 ಚೆಸ್ ಆಟಗಾರ ವಿಶ್ವನಾಥನ್ ಆನಂದ್ರನ್ನು ಮೀರಿದರು. ವಿಶ್ವನಾಥನ್ 37 ವರ್ಷಗಳಿಂದ ಆ ಸ್ಥಾನದಲ್ಲಿದ್ದರು. ಬಾಬಿ ಫಿಶರ್, ಮ್ಯಾಗ್ನೆಸ್ ಕಾರ್ಲ್ಸನ್ ಬಳಿಕ ಕ್ಯಾಂಡಿಡೇಟ್ ಚೆಸ್ ಪಂದ್ಯಾವಳಿಗಳಿಗೆ ಆಯ್ಕೆಯಾದ ಅತಿ ಕಿರಿಯ ಎನಿಸಿದರು ಗುಕೇಶ್. 2024ರ ಸೆಪ್ಟೆಂಬರ್ನಲ್ಲಿ ಬುಡಾಪೆಸ್ಟ್ನಲ್ಲಿ ವಿಶ್ವ ಚೆಸ್ ಒಲಿಂಪಿಯಾಡ್ ನಡೆಯಿತು. ಗುಕೇಶ್ ಚಾರಿತ್ರಿಕ 3056 ಅಂಕ ಗಳಿಸಿ ವೈಯಕ್ತಿಕ ಬಂಗಾರ ಗೆದ್ದರು. ಅಷ್ಟೇ ಅಲ್ಲ, ಮೊದಲ ಬಾರಿಗೆ ಭಾರತ ತಂಡವು ವಿಶ್ವ ಚೆಸ್ ಒಲಿಂಪಿಯಾಡ್ ಚಾಂಪಿಯನ್ ಆಗುವಂತೆ ಮಾಡಿದರು. ಇದರ ಬೆನ್ನಿಗೆ ಅವರು ಪ್ರಪಂಚದ ಫಿಡೆ 5 ಟಾಪ್ ಚೆಸ್ ಕಲಿಗಳ ಪಟ್ಟಿಗೆ ಸೇರಿದರು. ಈಗ 7.5ಕ್ಕೆ 6.5 ಅಂಕಗಳಿಂದ ಚೀನಾದ ಡಿಂಗ್ ಲಿರೆನ್ರನ್ನು ಸೋಲಿಸಿ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ. ರಷ್ಯಾದ ಪೊನೊಮರಿಯೋವ್ 2002ರ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟ ಗೆದ್ದಾಗ 18 ತುಂಬದವರಾಗಿದ್ದರು. ಆದರೆ ಅದು ನಾಕ್ಔಟ್ ಸ್ಮೈಲ್ನಲ್ಲಿ ನಡೆದುದರಿಂದ ಗುಕೇಶ್ರ ಅತಿ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟಕ್ಕೆ ಕುಂದಿಲ್ಲ ಎಂದು ಹೇಳಲಾಗಿದೆ. Find a place. Lock in. 2 hours on the clock. Time to silence those voices. One with the weight of a whole nation on his shoulders. The other being doubted over and over again. Win would be very bad for chess. Don't let it get to you. One more hour. Find the right moves. Calculate. Trust your intuition. Trust your game. Ding blunders. Gukesh wins. Scores a level yet again. Heartbroken, we've seen him. As we crown the youngest world champion ever, we enter a new era. The victorious prince has now ascended the throne and takes his place as the new king of chess. ಚೆಸ್ ವ್ಯೂಹದಲ್ಲಿ ರಜನಿಕಾಂತರ ಮಗ ಗುಕೇಶನದು ಚಕ್ರವ್ಯೂಹ ಮುರಿಯುವ ಪರಾಕ್ರಮ. ಭಾರತಕ್ಕೆ ಹೆಮ್ಮೆ ತಂದ ಕ್ಷಣಗಳಲ್ಲಿ ಇದು ಕೂಡ ಒಂದು. ಇಲ್ಲಿಗೆ ಇಂದಿನ ಪೊನೊಮರಿಯೋವ್ ಚಾಂಪಿಯನ್ ಗುಕೇಶ್ ಪ್ರಾಯನ್ಯಾಯ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ಇನ್ನಷ್ಟು ವಿಶೇಷ ಕಾರ್ಯಕ್ರಮ ಹಾಗೂ ಮನೋರಂಜನೆಗಾಗಿ ವಿ4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.